ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಚಿಕ್ಕಪೇಟೆಗೆ ಹೋಗಿದ್ನಲ್ಲ ನಾನು, ಅಲ್ಲಿಂದ ಏನೇನು ತಂದೆ ಅದನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಬರೀ ಡ್ರೆಸ್ ಅಷ್ಟೇ ಅಲ್ಲ, ನಾನು ಅಲ್ಲಿಂದ ಏನೇನು ತೊಗೊಂಡಿದ್ದೀನಿ ಎಲ್ಲ ಕೂಡ ಇವಾಗ ತೋರಿಸ್ತೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇದೊಂದು ಗೈಸ್, ಇದು ಬಂದು ಕುರ್ತಾ ಸೆಟ್ಟು. ಕುರ್ತಾ ಮತ್ತು ಪ್ಯಾಂಟು ಸೇಮ್ ಕಲರ್ ಇದೆ. ಸಿಂಪಲ್ ಆಗಿ ಔಟ್ಸೈಡ್ ಏನಾದರೂ ಹೋದಾಗ ಇರಲಿ ಅಂದ್ಬಿಟ್ಟು ನಾನು ಇದನ್ನು ತಗೊಂಡೆ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ಇದೆ. ನಾನು ನಿಂತ್ಕೊಂಡು ತೋರಿಸ್ತೀನಿ ಇದನ್ನ, ಕುರ್ತಾ ಸೆಟ್ನ. ಇದೊಂದು ಕುರ್ತಾ ಸೆಟ್ಟು. ಇದು 2 ಪೀಸಸ್ ಅಷ್ಟೇನೆ, ಕುರ್ತಾ ಮತ್ತೆ ಪ್ಯಾಂಟ್ ಬರುತ್ತೆ. ಸೊ ಈ ಥರ ಇದೆ. ಸ್ವಲ್ಪ ಲೆಂತ್ ಉದ್ದ ಇದೆ, ಪರವಾಗಿಲ್ಲ. ಫುಲ್ ಸ್ಲೀವ್ ಇದೆ ಗೈಸ್, ಇದು ಫುಲ್ ಸ್ಲೀವ್ ಇದೆ, ಚೆನ್ನಾಗಿದೆ. ನನಗೆ ಬ್ಲ್ಯಾಕ್ ಕಲರ್ ಬಂದು ಫೇವ್ರೇಟು. ಅದಕ್ಕೆ ನಾನು ಡ್ರೆಸ್ ಏನಾದರೂ ತಗೋಬೇಕು ಅಂದರೆ ಒಂದು ಸೆಟ್ಟು ಬ್ಲ್ಯಾಕ್ ಕಲರ್ ತಗೋತೀನಿ. ಈ ರೀತಿ ಇದೆ ಗೈಸ್, ಹೇಗೆ ಕಾಣಿಸ್ತಿದ್ದೀನಿ. ಮತ್ತು ಇದೊಂದು ಪ್ಯಾಂಟ್ ಈ ಥರ ಬರುತ್ತೆ, ಪ್ಲಾಜೋ ಪ್ಯಾಂಟ್, ಚೆನ್ನಾಗಿದೆ. ಸೊ ಇದು ಬಂದು ಜಸ್ಟ್ 350 ಇದೆ. ಸಾರಿ, 350 ಅಲ್ಲ, 300 ಇದೆ ಗೈಸ್. ಚೆನ್ನಾಗಿದೆ ಮಾತ್ರ. ಏನಾದರೂ ಇಲ್ಲೇ ಪಕ್ಕ ಶಾಪ್ಗೆ ಹೋಗ್ತೀವಿ ಅಂದರೆ, ಇಲ್ಲ ಔಟ್ಸೈಡ್ ಹೋಗ್ತೀವಿ ಅಂದರೆ ಹಾಕೋಬೋದು. ಕಂಫರ್ಟಬಲ್ ಇದೆ ಗೈಸ್. ನೆಕ್ಸ್ಟು ಡ್ರೆಸ್ಸು ತೋರಿಸ್ತೀನಿ, ಬನ್ನಿ. ನೆಕ್ಸ್ಟು ಈ ಡ್ರೆಸ್ಸು ಗೈಸ್ ಸ್ವಲ್ಪ ಗ್ರ್ಯಾಂಡ್ ಆಗಿದೆ. ನನಗೆ ಬೇಕಿತ್ತು ಫೆಸ್ಟಿವಲ್ಗೆಲ್ಲ ಹಾಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು, ಅದಕ್ಕೆ ಇದನ್ನು ತಗೊಂಡಿದ್ದೀನಿ. ನೋಡಿ, ಚೆನ್ನಾಗಿದೆ. ಇದೇ ಸೇಮ್ ಇದರಲ್ಲಿ ಡಿಸೈನ್ ಬೇರೆ ಇತ್ತು, ವಿ ಶೇಪಲ್ಲಿ ಇತ್ತು. ಅದು ನನಗೆ ಯಾಕೋ ನೆಕ್ ಇಷ್ಟ ಆಗಲಿಲ್ಲ. ಅದು ಆಲ್ರೆಡಿ ನಾನು ತಗೊಂಡು ಬಂದ್ಬಿಟ್ಟಿದೆ. ಇಲ್ಲಿ ಪಕ್ಕದ ಅಂಗಡಿಲಿ ಹಾಕಿದ್ರು ಈ ಡ್ರೆಸ್ನ. ಈ ಥರ ಪ್ಯಾಟ್ರನ್ ಚೆನ್ನಾಗೈತಲ್ವಾ ಅಂದ್ಬಿಟ್ಟು ರಿಟರ್ನ್ ಹೋಗಿ ವಾಪಸ್ಬಿಟ್ಟು ಇದೇ ಥರ ತೊಗೊಬಂದೆ. ಅವ್ರ ಹತ್ರ ಈ ಪೀಸ್ ಇತ್ತು, ಅದಕ್ಕೆ ಕೊಟ್ಟರು. ಇಲ್ಲ ಅಂದಿದ್ರೆ ಅದೇ ತೊಗೊಂಡು ಮನೆಗೆ ಬರಬೇಕಿತ್ತು. ಓಪನ್ ಮಾಡ್ತೀನಿ ಗೈಸ್. ಇದು 3 ಪೀಸು, ದುಪ್ಪಟ್ಟ ಮತ್ತು ಪ್ಲಾಜೋ ಪ್ಯಾಂಟು, ಟಾಪು 3 ಬರುತ್ತೆ ಇದರಲ್ಲಿ. ನಾನು ಇನ್ನೂ ಸ್ಟಿಚ್ ಮಾಡಿಲ್ಲ, ತಗೊಬಂದಿದ್ದೀನಿ. ಈ ಥರ ಇದೆ ಗೈಸ್. ಫಂಕ್ಷನ್ಗೆಲ್ಲ ಚೆನ್ನಾಗಿದೆ. ಈಗ ದೇವಸ್ಥಾನ ಏನಾದರೂ ಫೆಸ್ಟಿವಲ್ಲು ಆ ಥರ ಇತ್ತು ಅಂದರೆ ಹಾಕೋಬೋದು. ನೋಡಿ, ಸ್ಲೀವ್ ಕೂಡ ಚೆನ್ನಾಗಿದೆ. ಈ ಥರ ಬರುತ್ತೆ ಗೈಸ್. ಸ್ವಲ್ಪ ಗ್ರ್ಯಾಂಡ್ ಆಗಿದೆ, ಚೆನ್ನಾಗಿದೆಯಲ್ಲ, ಚೆನ್ನಾಗಿ ಕಾಣಿಸ್ತಿದೆ. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಅದಕ್ಕೆ ನಾನು ಆರೆಂಜ್ ಕಲರ್ ತೊಗೊಂಡೆ. ಪ್ಲಸ್ ಇದೊಂದು ಪ್ಲಾಜೋ, ಸೇಮ್ ಪ್ಲಾಜೋ ಕೂಡ ಸೇಮ್ ಕಲರ್ ಬರುತ್ತೆ. ಈ ಕಲರ್ ಇದೆ. ದುಪ್ಪಟ್ಟ ತೋರಿಸ್ತೀನಿ. ಇದು ಒಂದು ದುಪ್ಪಟ್ಟ ಸ್ವಲ್ಪ ವರ್ಕ್ ಇಲ್ಲ, ಪ್ಲೇನು, ಅಂದರೆ ಗೋಲ್ಡನ್ ಥ್ರೆಡ್ಡಲ್ಲಿ ಡಿಸೈನ್ ಇದೆ ಅಷ್ಟೇ. ಸೊ ಈ ಥರ ಬರುತ್ತೆ. ನಾನು ಫಂಕ್ಷನ್ಗೆ ಯಾವಾಗಾದರೂ ಹಾಕ್ದಾಗ ನಾನು ನಿಮಗೆ ತೋರಿಸ್ತೀನಿ ವೇರ್ ಮಾಡಿ ಯಾವ ರೀತಿ ಕಾಣುತ್ತೆ. ಈಗ ವಿಡಿಯೋದಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಕಾಣಿಸ್ತಿದೆ ಅಂತ. ಚೆನ್ನಾಗಿದೆ ಗಾಯ್ಸ್, ಇದು ನಂಗೆ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಸೊ ಕೆಳಗಡೆ ಏನೂ ಇಲ್ಲ ಡಿಸೈನ್ಸು. ಸೊ ಪ್ಲೇನ್ ಇದೆ, ಸೇಮ್ ಮೇಲ್ಗಡೆ ಯಾವ ರೀತಿ ಇದೆ ಅದು. ಇಲ್ಲಿ ನೆಕ್ಕಲ್ಲಿ ಡಿಸೈನ್ ಇದೆ, ಮತ್ತು ಸ್ಲೀವಲ್ಲಿ ಡಿಸೈನ್ ಇದೆ, ಅಷ್ಟೇ ಡಿಸೈನು. ವೇಲು ಕೂಡ ಚೆನ್ನಾಗಿದೆ ಗೈಸ್, ನೋಡಿ ಚೆನ್ನಾಗಿದೆ. ವೇಲ್ ದೊಡ್ಡದಾಗಿದೆ, ನನ್ನ ಕೂದ್ದ ಇದೆ, ಎಳಿತಿದೆ. ಇದು ಬಂದು 600 ಆಯಿತು. ವರ್ತಿ ಅನಿಸ್ತು ನನಗಂತೂ 600. ನಿಮ್ಗೆ ಏನಾದರೂ ಕುರ್ತೀಸು ಸ್ಯಾರೀಸ್ ಬೇಕು ಅಂತಂದರೆ ಚಿಕ್ಕಪೇಟೆನಲ್ಲಿ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಚಿಕ್ಕಪೇಟೆನಲ್ಲಿ ಡ್ರೆಸ್ಸಸ್ಸು ಮತ್ತು ಸ್ಯಾರಿಗೆಲ್ಲ ಬೆಸ್ಟ್ ಪ್ಲೇಸ್ ಅಂತಲೇ. ಟ್ರೆಡಿಷ್ನಲ್ ವೇರ್ಗೆ ಅದು. ನೀವು ವೆಸ್ಟರ್ನ್ ವೇರ್ ಎಲ್ಲ ವೇರ್ ಮಾಡ್ತೀರಾ ಅಂದರೆ ಅಲ್ಲಿ ಸಿಗಲ್ಲ, ಜಾಸ್ತಿ ಎಲ್ಲ ಸಿಗೋದೇ ಇಲ್ಲ, ಚೆನ್ನಾಗಿರಲ್ಲ. ಟ್ರೆಡಿಷ್ನಲ್ ವೇರ್ ಬೇಕಂದರೆ ನೀವು ಅಲ್ಲಿ ವಿಸಿಟ್ ಮಾಡ್ಬೋದು. ಇದೊಂದು ದುಪ್ಪಟ್ಟ ತಗೊಂಡೆ ಗೈಸ್. ನನ್ನ ಹತ್ರ ದುಪ್ಪಟ್ಟನೇ ಇಲ್ಲ, ವೇಲ್ ಜಾಸ್ತಿ ನಾನು ವೇಲಿರೋ ಡ್ರೆಸ್ಗಳು ಹಾಕ್ತಾ ಇರಲಿಲ್ಲ. 50 ರೂಪೀಸ್ ಮಾರ್ತಾಯಿದ್ರು, ಅದಕ್ಕೆ ತಗೊಂಡೆ. ಇರಲಿ ಒಂದು ಮನೆಯಲ್ಲಿ ಅಂತ ಅಂದ್ಬಿಟ್ಟು. ಹಿಂಗಾದರೂ ಹಾಕೋಬೋದು, ಇಲ್ವಾ ಹಿಂಗಾದರೂ ಹಾಕೋಬೋದು ಗೈಸ್. ಹೀಗಿದೆ, ನಕ್ಬಿಡ್ತಾರೆ ಎಲ್ಲ ವಿಡಿಯೋ ನೋಡ್ತಾ ಇರೋರು. ಹಾಕೋಬೋದು, ಹುಡುಗಿರು ನಾಚ್ಕೋತಾರೆ ಗೊತ್ತಾ. ಈ ಥರ ಸ್ಯಾರಿ ಥರನೂ ಹಾಕೋಬೋದು ಗೈಸ್. ಚೆನ್ನಾಗಿದೆನಾ, ಸೂಪರ್ ಆಗೈತೆ. ಓಕೆ, ನೆಕ್ಸ್ಟ್ ತೋರಿಸ್ತೀನಿ ಏನು ತಗೊಂಡೆ ಅಂದ್ಬಿಟ್ಟು.
ನೆಕ್ಸ್ಟ್ ಡ್ರೆಸ್ಸು ಇದು ಗೈಸ್, ಪಿಂಕಾ, ಸ್ವಲ್ಪ ಪಿಂಕಿಶೆ. ಇದು ಬಂದು 2 ಕಲರ್ ಇದೆ, ವೈಟು ಮತ್ತು ಪಿಂಕು ಅಲ್ಲಿದೆ. ಇದು ಆಲ್ರೆಡಿ ನಾನು ವೇರ್ ಮಾಡಿದೆ, ನಿನ್ನೆ ವೇರ್ ಮಾಡಿದ್ದೆ, ಹಂಗೆ ಇಟ್ಟಿದ್ದೆ. ಈ ಥರ ಬರುತ್ತೆ. ಇದು ಪ್ಲೇನೇ, ನೆಕ್ ಹತ್ರ ಮಾತ್ರ ಡಿಸೈನ್ ಆಗಿದೆ, ಸಿಂಪಲ್ ಆಗಿದೆ. ಇದು ಪ್ಲಾಜೋ ಪ್ಯಾಂಟ್, ಸೇಮ್ ಪ್ಯಾಂಟು ಮತ್ತು ಇದು ದುಪ್ಪಟ್ಟ 2 ಕಲರಲ್ಲಿದೆ ಗೈಸ್ ಅಷ್ಟೇ. ಇದು ಅಷ್ಟೇ, ಸೇಮ್ 600 ಸಿಂಪಲ್ ಆಗಿದೆ ಅಂದ್ಬಿಟ್ಟು ಇದನ್ನು ನಾನು ತಗೊಂಡೆ. ಚೆನ್ನಾಗಿದೆ, ಕಂಫರ್ಟಬಲ್ ಆಗುತ್ತೆ, ಜಾಸ್ತಿ ಏನು ವರ್ಕ್ ಇಲ್ಲ, ಸಿಂಪಲ್ ಆಗಿದೆ. ಇದು 600 ದುಪ್ಪಟ್ಟ. ಆ ದುಪ್ಪಟ್ಟಗಿಂತ ಇದು ಸ್ವಲ್ಪ ಚಿಕ್ಕದೇನೆ, ಆದರೆ ಚೆನ್ನಾಗಿದೆ. ನೆಕ್ಸ್ಟು ಇದೊಂದು ಜೀನ್ಸ್ ತಗೊಂಡೆ ಗೈಸ್. ನಾನು ಜೀನ್ಸ್ ಚೆನ್ನಾಗಿತ್ತು, ಅದಕ್ಕೆ ತಗೊಂಡೆ. ರೆಗ್ಯುಲರು, ಇದು ರೆಗ್ಯುಲರ್ ಫಿಟ್ಟು, ನಾರ್ಮಲ್ಲು ಫಿಟ್ ಏನಿಲ್ಲ, ಈ ಥರ ಇದೆ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ನೋಡಿ. ಇದ್ರ ಪ್ರೈಸು ಎಷ್ಟು ಅಂತ ಗೊತ್ತಿಲ್ಲ, ಮರ್ತೋದೆ ಅಂತ ಅನ್ಕೋತೀನಿ ನಾನು. ಚೆನ್ನಾಗಿದೆ, ಜೀನ್ಸು ಕ್ವಾಲಿಟಿನೂ ಚೆನ್ನಾಗಿದೆ. ಇದು ಪ್ರೈಸು ಗೊತ್ತಿಲ್ಲ ಗೈಸ್, ಐ ಥಿಂಕ್ 500 600 ಇರ್ಬೋದು, ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ಗೈಸ್. ಓಕೆ ಓಕೆ. ನೆಕ್ಸ್ಟು ಗೈಸ್ ನಾನು ಸ್ವೆಟರ್ ಟೈಪ್ ತಗೊಂಡೆ. ಈ ಥರ ಫುಲ್ ಸ್ಲೀವ್ ಇದೆ, ಫುಲ್ ಸ್ಲೀವು. ನಂಗೆ ಈ ಥರ ಇಷ್ಟ, ಆದರೆ ಸಿಂಪಲಾಗಿ ಹಾಕ್ಕೊಳ್ಳೋಕ್ಕೆ, ಅದಕ್ಕೆ ನಾನು ಈ ಥರ ತಗೊಂಡೆ. ಟೀ ಶರ್ಟ್ ಮೇಲೂ ಹಾಕೋಬೋದು, ಜೀನ್ಸ್ ಮೇಲೆ, ಅಂದರೆ ಟೀ ಶರ್ಟ್ ಹಾಕ್ಕೊಂಡು ಸೊ ಬಟನ್ ಎಲ್ಲ ಓಪನ್ ಮಾಡಿ ಹಾಕೋಬೋದು, ಚೆನ್ನಾಗಿದೆ. ಸೊ ಇದು ಈ ಥರ ಬಟನ್ನು, ಈ ಥರ ಹಿಂಗೆ ಲಾಕ್ ಮಾಡೋದು, ಈ ಥರ ಇದೆ, ಚೆನ್ನಾಗಿದೆ. ಫುಲ್ ಸ್ಲೀವ್, ಫುಲ್ ಸಾಫ್ಟಾಗಿರುತ್ತೆ ಇದು ಕ್ಲಾತು, ಚೆನ್ನಾಗಿದೆ. ಇದು ಎಷ್ಟು ಅಂದರೆ 150, ಜಸ್ಟ್ 150 ಕೊಟ್ಟಿರೋದು. ಸೂಪರಾಗಿದೆ ಮಾತ್ರ, ಚೆನ್ನಾಗಿದೆ ಕ್ವಾಲಿಟಿ. ನೀವು ಡೈಲಿ ಯೂಸ್ಗೆ ಸಿಂಪಲಾಗಿ ಹಾಕೋತೀನಿ ಅಂದರೆ ನೀವು ಚಿಕ್ಕಪೇಟೆನಲ್ಲಿ ತೊಗೋಬೋದು. ಈ ಥರ ವರ್ತಿ ಅನಿಸುತ್ತೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ ಇದೊಂದು ಸ್ಕೈ ಬ್ಲೂ, ಸ್ವಲ್ಪ ಈ ಥರ ತೊಗೊಂಡೆ ನಾನು. ಇದು ಅಷ್ಟೇ ಫುಲ್ ಸ್ಲೀವು. ಇದು ಸ್ಲೀವ್ ಜಾಸ್ತಿ ಉದ್ದ ಬರುತ್ತೆ. ಇದು ಬಂದು ಗುಂಡಿ, ಅದು ಲಾಕ್ ಥರ ಇತ್ತು, ಇದು ಗುಂಡಿ ಇದೆ. ಈ ಥರ ನನಗೆ ಇಷ್ಟ, ಅದಕ್ಕೆ 2 ತೊಗೊಂಡಿದ್ದೀನಿ ಗೈಸ್. ಇದು ಸೇಮ್ ಪ್ರೈಸೇನೆ, 150. ಅದು 150, ಇದು 150ನೇ. ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ನೆಕ್ಸ್ಟ್ ಇನ್ನೇನಿಲ್ಲ ಗೈಸ್, ಇಷ್ಟೇ ಡ್ರೆಸ್ಗಳು ತೊಗೊಂಡಿದ್ದಿಷ್ಟು. ಅದಾದಮೇಲೆ ನಾನಿಲ್ಲಿ ಪಿಲ್ಲೋ ಕವರ್ ತೊಗೊಂಡೆ ಮನೆಗೆ ಅಂದ್ಬಿಟ್ಟು, ಸಿಂಪಲ್ಲಾಗಿ ಇವಿರಲಿ, ಯಾರಾದರೂ ಮನೆಗೆ ಬಂತು ಅಂದರೆ ಅವಾಗ ಹಾಕೊಳ್ಳೋಣ ಅಂದ್ಬಿಟ್ಟು 4 ತೊಗೊಂಡೆ. ಎಷ್ಟು ಅಂದರೆ ನಾವಿಲ್ಲಿ ಲೋಕಲಲ್ಲಿ ತೊಗೋತೀವಿ, ಅಂಗಡಿನಲ್ಲಿ ತೊಗೋತೀವಿ ಅಂದರೆ 100 ರೂಪಾಯಿಗೆ 2. ಬಟ್ ನನಗೆ ಸಿಕ್ಕಿದ್ದು ಚಿಕ್ಕಪೇಟೆನಲ್ಲಿ 100 ರೂಪಾಯಿಗೆ 4 ಕೊಟ್ಟರು. ಚೆನ್ನಾಗಿದೆ, ಕಾಟನ್ ಏನೇ ಇದು, ಚೆನ್ನಾಗಿದೆ, ಕೊಡ್ಬೋದು. ನನಗಂತೂ 100 ರೂಪಾಯಿ 4 ಕೊಟ್ಟರೆ. ಓಕೆ, ನೆಕ್ಸ್ಟ್ ಏನು ತೊಗೊಂಡೆ ಗೊತ್ತಾ, ತೋರಿಸ್ತೀನಿ ಬನ್ನಿ. ನೆಕ್ಸ್ಟು ಈಗ ನಾವು ಡ್ರೆಸ್ ತೊಗೊಂಡ್ವಿ ಅಂತ ಅಂದಮೇಲೆ ಹುಡುಗಿರು ಅದಕ್ಕೆ ಮಿಸ್ ಮಾಡೋದೇ ಇಲ್ಲ, ಬಟ್ಟೆ ಮತ್ತು ಸ್ಲಿಪ್ಪರ್ ತೊಗೋತೀವಿ. ನಮ್ಮ ಹತ್ರ ಸ್ಲಿಪ್ಪರ್ ಇದ್ರೂ ಒಂದು ಜೊತೆ ತೊಗೊಳ್ಳೇ ಬರೋದೇ ಇಲ್ಲ. ಒಂದ್ಸಲ ನಾವು ಡ್ರೆಸ್ ತೊಗೊಳಕ್ಕೆ ಹೋದ್ಮೇಲೆ ಇದೊಂದು ಜೊತೆ ಸ್ಲಿಪ್ಪರ್ ತೊಗೊಂಡೆ, ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಸಿಂಪಲ್ಲಾಗಿ ಈ ಕುರ್ತಾಗೆಲ್ಲ ಹಾಕೋಬೋದು, ಕುರ್ತಾ ಸ್ಯಾರಿ ಸಿಂಪಲಾಗಿ ರೆಡಿ ಆದಾಗ ಇದು ಹಾಕೋಬೋದು, ಚೆನ್ನಾಗಿದೆ. ಇದು ಜಸ್ಟ್ 100 ರೂಪೀಸ್ ಅಷ್ಟೇ, ಚೆನ್ನಾಗಿದೆ. ಉಲ್ಟಾ ಇಟ್ಕೊಬಿಟ್ಟಿದ್ದೀನಿ ನಾನು, ಸಾರಿ. 100 ರೂಪೀಸು, ಚೆನ್ನಾಗಿದೆ. ನೆಕ್ಸ್ಟ್ ತೋರಿಸ್ತೀನಿ ಗಾಯ್ಸ್. ವೈಟ್ ಮಿನಿಟ್. ಏನಪ್ಪ ಇವಳು ಚಪ್ಪಲಿನೂ ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇದ್ದೀರಾ ಅಂತ ಅನ್ಕೊಂಡ್ರಾ? ತೋರಿಸ್ತಾ ಇದ್ದೀನಿ ಅಂತ, ಹೊಸದಲ್ವಾ, ಅದಕ್ಕೆ ಕೈಯಲ್ಲಿ ಹಿಡ್ದಿದ್ದೀನಿ. ಇದೊಂದು ಜೊತೆ ತೊಗೊಂಡೆ ಗಾಯ್ಸ್ ನಾನು, ಸಿಂಪಲ್ಲಾಗಿದೆ. ಇದೊಂದು ಜೊತೆ ತೊಗೊಂಡೆ, ಇದು ಸೇಮು 100 ರೂಪೀಸು, ವರ್ತಿ ಅನಿಸುತ್ತೆ.
ಇದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ, ಸ್ಟೋನ್ಸ್ಗಳಿದ್ದಾವೆ ಅಷ್ಟೇ. ಈ ಡಿಸೈನ್ ನನಗೆ ಇಷ್ಟ ಆಯಿತು. ನನಗೆ ಗ್ರ್ಯಾಂಡ್ ಆಗಿರೋದಕ್ಕಿಂತ ಈ ಥರ ಸಿಂಪಲ್ ಆಗಿರುತ್ತೆ ಗೊತ್ತಾ, ಈ ಪಟ್ಟಿ 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 ಥರ, ಆ ಥರ ಇಷ್ಟ ಆಗಲ್ಲ. ಈ ಥರ ಸಿಂಪಲ್ ಆಗಿದ್ರೆ ನನಗೆ ತುಂಬ ಇಷ್ಟ, ಅದಕ್ಕೆ ಈ ಥರ ತಗೊಂಡು. ಈ ಥರ ನನಗೆ ಯಾವಾಗಲೂ ಸಿಂಪಲ್ ಆಗಿರೋದೇ ಇಷ್ಟ, ಸ್ಲಿಪ್ಪರ್ ಆಗಲಿ ಡ್ರೆಸ್ ಆಗಲಿ. ಒಂದು ಮಾತ್ರ ಆರೆಂಜು ಸ್ವಲ್ಪ ಗ್ರ್ಯಾಂಡಾಗಿ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಈ ಫೆಸ್ಟಿವಲ್ಲು, ದೇವಸ್ಥಾನಗಳಿಗೆ, ಫಂಕ್ಷನ್ಗಳಿಗೆ ಹೋದಾಗ ಇರಲಿ ಅಂದ್ಬಿಟ್ಟು ಅದೇನು ಜಾಸ್ತಿ ಯೂಸ್ ಮಾಡಲ್ಲ, ಫಂಕ್ಷನ್ಗಳಿಗೆ ಇರಲಿ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಸೊ ಇದೊಂದು ಸ್ಲಿಪ್ಪರು, ಅದಕ್ಕೆ ಮ್ಯಾಚ್ ಆಗುತ್ತೆ ಇದು ಸ್ಲಿಪ್ಪರು ಅಂತ ತೊಗೊಂಡೆ. ಕಲರ್ ಮ್ಯಾಚ್ ಆಗಲ್ಲ, ಬಟ್ ಲೈಟಾಗಿ ಚೆನ್ನಾಗಿದೆ ಗೈಸ್. ಆಮೇಲೆ ನೆಕ್ಸ್ಟು ತೋರಿಸ್ತೀನಿ ಗೈಸ್. ನೆಕ್ಸ್ಟು ಒಂದು ಬ್ಯಾಗ್ ತೊಗೊಂಡೆ ಗೈಸ್ ನಾನು. ಈ ಥರ ಇದೆ ಬ್ಯಾಗು. ಆ್ಯಕ್ಚುಲಿ ನಾನು ಜಾಸ್ತಿ ವ್ಯಾನಿಟಿ ಬ್ಯಾಗ್ ಹಾಕಲ್ಲ, ಸೊ ಕಾಲೇಜ್ ಬ್ಯಾಗೆ ನಾನು ಜಾಸ್ತಿ ವೇರ್ ಮಾಡೋದು. ನೋಡಿ ಈ ಬ್ಯಾಗ್ ತೊಗೊಂಡೆ. ಬ್ಯಾಗ್ ಚೆನ್ನಾಗಿದೆ, ಎಲ್ಲ ಹಾಕಿದ್ರು. ನೋಡಿದ ತಕ್ಷಣ ನನಗೆ ಯಾಕೋ ಇಷ್ಟ ಆಗಿಬಿಡ್ತು. ನಾನೊಂದು ಆನ್ಲೈನಲ್ಲಿ ನೋಡಿದೆ, ಸೇಮ್ ಇದೇ ಥರ ಇತ್ತು, ಬಟ್ ಪ್ಯಾಟ್ರನ್ ಡಿಫ್ರೆಂಟ್ ಇತ್ತು. ಅರೌಂಡ್ 800-900 ಇತ್ತು. ಸೊ ಏನಕ್ಕೆ ಅಷ್ಟೆಲ್ಲ ಕೊಟ್ಟು ಸುಮ್ಮನೆ ಮನೇಲಿ ಇಟ್ಟಿರ್ತೀವಿ, ಎಲ್ಲೋ ಹೋದಾಗ ಬಂದಾಗ ಹಾಕೊಡೋದಲ್ವಾ, ಅಷ್ಟು ಅಮೌಂಟ್ ಕೊಟ್ಟು ಏನಕ್ಕೆ ತಗೋಬೇಕು ಅಂದ್ಬಿಟ್ಟು ನಾನು ತೊಗೊಂಡಿರಲಿಲ್ಲ. ಇದು 2 ಜಿಪ್ ಇದೆ ದೊಡ್ಡದು, ಇದೊಂದು ಮತ್ತು ಇದೊಂದು ತುಂಬ ದೊಡ್ಡದಾಗಿ ಇದೆ. ನಾವು ಊರಿಗೆಲ್ಲ ಹೋಗ್ತೀವಿ ಅಂದರೆ ಒಂದು 2 ಪೇರ್ ಡ್ರೆಸ್ ಹಾಕಿ ಹೋಗ್ಬೋದು ಗೈಸ್. ಚೆನ್ನಾಗಿದೆ. ಹಿಂದೆ ಒಂದು ಜಿಪ್ ಕೊಟ್ಟಿದ್ದಾರೆ ಚಿಕ್ಕದು, ಮತ್ತು ಒಳಗಡೆನೂ ಒಂದು ಕೊಟ್ಟಿದ್ದಾರೆ. ಯಾಕೆ ಗೊತ್ತಾ ಕಾಸು ಇಟ್ಕೊಳ್ಳೋಕ್ಕೆ. ಚೆನ್ನಾಗಿದೆ. ಈ ಥರ ಇದೆ ಗೈಸ್ ಬ್ಯಾಗು. ನೀವು ಈ ಥರನೂ ಇಟ್ಕೋಬೋದು, ಇಲ್ಲ ಈ ಥರನೂ ವೇರ್ ಮಾಡ್ಬೋದು. ಚೆನ್ನಾಗಿದೆ. ಈ ಥರ ಇದೆ ಗೈಸ್ ಬ್ಯಾಗು. ಈ ಥರ ಹಾಕೋಬೋದು, ಚೆನ್ನಾಗಿದೆ. ನನಗೆ ಯಾಕೋ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಬಾಯ್ ಬಾಯ್ ಗೈಸ್. ಇದು ಬಂದು ಜಸ್ಟ್ ಗೆಸ್ ಮಾಡಿ ಎಷ್ಟಿರ್ಬೋದು ಅಂತ ನೋಡೋಣ. ಅರೌಂಡ್ 500, 450, 400. ನೋ, ಡೈರೆಕ್ಟಾಗಿ ನಾನೇ ಹೇಳ್ಬಿಡ್ತೀನಿ, ಬೈಕೋಬೇಡಿ. ಏನಪ್ಪ ಇವಳು ಇಷ್ಟೊಂದು ಇದಾಗಿ ಹೇಳ್ತಿದ್ದಾಳೆ ಅಂತ. ಜಸ್ಟ್ 250 ಗೈಸ್. ಇದು ನೋಡಿ, ವರ್ತಿ ಅನ್ಸುತ್ತಲ್ಲ, ಆರಾಮಾಗಿ ಕೊಡ್ಬೋದು. 250. ಸೂಪರಾಗಿದೆ ಬ್ಯಾಗ್ ಮಾತ್ರ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಸೊ ನಾನು ಕೊಟ್ಟಿರೋ ಅಮೌಂಟ್ಗಿಂತ ಇನ್ನೂ ಕ್ವಾಲಿಟಿ ಚೆನ್ನಾಗಿದೆ. ಹಂಗಂತ ನೀನು ಜಾಸ್ತಿ ಕೊಟ್ಬಿಟ್ಟು ಬರಬೇಕಿತ್ತು ಅಂತ ಅಂದ್ಕೋಬೇಡಿ. ಅವ್ರು ಹೇಳಿದಷ್ಟು ಬಾರ್ಗಿನ್ ಇಲ್ಲ ಅಲ್ಲಿ. ಸೊ 250 ಅಂದರೆ 250ನೇ. ಅದಕ್ಕಿಂತ ₹1 ಕಮ್ಮಿ ಇದ್ರೂ ಅವರು ಕೊಡೋದೇ ಇಲ್ಲ ಬ್ಯಾಗು. ಚೆನ್ನಾಗಿದೆ, ನನಗಿಷ್ಟ ಆಯಿತು. ಓಕೆ ಗಾಯ್ಸ್, ನೆಕ್ಸ್ಟ್ ನೋಡೋಣ. ಸಾಕಿದು, ಜಾಸ್ತಿ ಬೈಕೊಂಡ್ಬಿಡ್ತೀರಾ ಆಮೇಲೆ ನೀವು. ಅದಾದಮೇಲೆ ಇದೊಂದು ಬ್ಯಾಗು ಗಾಯ್ಸ್. ಇದು ವ್ಯಾನಿಟಿ ಬ್ಯಾಗ್ ನನಗೆ ಅಂತ ಅಂದ್ಕೊಬಿಡಿ, ನನಗೇನೆ, ಬಟ್ ವ್ಯಾನಿಟಿ ಬ್ಯಾಗ್ ಅಲ್ಲ. ಸ್ವಲ್ಪ ಲಗೇಜ್ಗಳು ಊರಿಗೆ ಔಟ್ಸೈಡ್ ಹೋದಾಗ, ಅಂದರೆ ಊರಿಗೆ ಔಟ್ಸೈಡ್ ಹೋದಾಗ ಸ್ವಲ್ಪ ಇರಲಿ ಅಂದ್ಬಿಟ್ಟು ಈ ಥರ ತೊಗೊಂಡಿದ್ದೀನಿ ಲಗೇಜ್ ಬ್ಯಾಗು. ಈ ಥರ ಇದೆ ಗಾಯ್ಸ್, ಈ ಥರ. ಸೊ ಇದು ವ್ಯಾನಿಟಿ ಬ್ಯಾಗ್ ಥರನೂ ಹಾಕೋದು, ಚೆನ್ನಾಗಿ ಕಾಣಿಸ್ತದೆ. ವಿಡಿಯೋದಲ್ಲಿ ನೋಡಿದ್ದೀರಾ ನಾನು ಮಾರ್ಕೆಟಿಂಗ್ ಬರುವಾಗ. ಇದನ್ನೇ ನಾ ತಗೊಂಡಿದ್ದೀರ, ಲಗೇಜ್ ತುಂಬ್ಕೊಂಡು ಬರ್ತಾ ಇದೆ. ಆಲ್ರೆಡಿ ಯೂಸ್ ಮಾಡಿದ್ದೀನಿ ನಾನು. ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ. ಕಾಟನ್ ಇದೆ, ಪ್ಯೂರ್ ಕಾಟನ್ನೇನೆ. ಸೊ ಹೊರಗಡೆ ಔಟ್ಸೈಡ್ ಹೋದಾಗ ನೀವು ಆರಾಮಾಗಿ ಇದನ್ನು ಹಾಕ್ಕೊಂಡು ಲಗೇಜ್ ಇಟ್ಕೊಂಡು ಹೋಗ್ಬೋದು. ಈ ವ್ಯಾನಿಟಿ ಬ್ಯಾಗ್ ಥರನಾದರೂ ಕ್ಯಾರಿ ಮಾಡ್ಬೋದು, ಲಗೇಜ್ ಬ್ಯಾಗ್ ಆದರೂ ಕ್ಯಾರಿ ಮಾಡ್ಬೋದು. ಇದು ಸ್ವಲ್ಪ ದಪ್ಪಕ್ಕೆ ಉದ್ದಕ್ಕಿರೋರಿಗೆ ವ್ಯಾನಿಟಿ ಬ್ಯಾಗ್ ಥರನೇ ಕಾಣುತ್ತೆ. ಬಟ್ ನಾನು ಸಣ್ಣಗಿದ್ದೀನಲ್ಲ, ಅದಕ್ಕೆ ಇದು ನನಗಿಂತ ದೊಡ್ಡದಾಗಿ ಕಾಣಿಸ್ತಿದೆ ಬ್ಯಾಗು ಗಾಯ್ಸ್. ಇದಿಷ್ಟು ನಾನು ಚಿಕ್ಕಪೇಟೆನಲ್ಲಿ ತಗೊಂಡಿರೋ ಐಟಮ್ಸ್ಗಳನ್ನ ನಾನು ನಿಮಗೆ ತೋರಿಸ್ದೆ. ನನಗಂತೂ ಇಷ್ಟೆಲ್ಲದಕ್ಕೂ ಅಮೌಂಟ್ ಕೊಟ್ಟಿದ್ದು ವರ್ತಿ ಅಂತಲೇ ಅನ್ನಿಸ್ತು. ಕ್ವಾಲಿಟಿನೂ ಬೆಟರ್ ಆಗೇ ಇದೆ. ಏನು ಜಾಸ್ತಿ ಕೊಟ್ಟಿಲ್ಲ ಅಂತಲೂ ಇಲ್ಲ, ಕಮ್ಮಿ ಕೊಟ್ಟಿಲ್ಲ, ತಕ್ಕ ಮಟ್ಟಕ್ಕೆ ಕೊಟ್ಟಿದ್ದೀನಿ. ಅದು ಕ್ವಾಲಿಟಿ ತಕ್ಕನಾಗೆ ನಾನು ಅಮೌಂಟ್ ಕೊಟ್ಟಿದ್ದೀನಿ. ಅವರು ಏನು ಬಾರ್ಗಿನ್ ಮಾಡೋಕ್ಕೆ ಬಿಡಲ್ಲ, ಅಲ್ಲಿ ಫಿಕ್ಸೆಡ್ ರೇಟೇ ಚಿಕ್ಕಪೇಟೆನಲ್ಲಿ, ನೀವೆಲ್ರಿಗೂ ಗೊತ್ತಿರುತ್ತೆ. ಇದಿಷ್ಟು ವರ್ತಿ ಅಂತಲೇ ಅನ್ನಿಸ್ತು ನನಗೆ. ನಾನು ಏನೆಲ್ಲ ತೊಗೊಂಡಿದ್ದೀನಿ ತೋರಿಸಾಯಿತು. ಇವತ್ತಿನ ವಿಡಿಯೋ ಇದಾಗಿತ್ತು ಗೈಸ್. ಇವತ್ತಿನ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಂದ ಸಬ್ಸ್ಕ್ರೈಬ್ ಮಾಡಿಸಿ. ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಗಾಯ್ಸ್. ಫುಲ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನನ್ನ ಸರೌಂಡಿಂಗಲ್ಲಿ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಸರೌಂಡಿಂಗ್ಸಲ್ಲಿ ಇನ್ನೂ ಯಾರು ಯೂಟ್ಯೂಬ್ ಚಾನಲ್ ಮಾಡಿಲ್ಲ. ನನ್ನ ಒಂದು ಸಣ್ಣ ಪ್ರಯತ್ನ, ಆ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಓಕೆ ಗಾಯ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ಕೊರೆಯೋಕೆ ಹೋಗಲ್ಲ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋ ನೋಡಿದ್ರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.